ಇಂಟೆಲಿಜೆನ್ಸಿ ಬಲಪಡಿಸಬೇಕು ಮತ್ತೆ ನಿಗ್ರಹ ಮಾಡಬೇಕು. ಯಾರು ಮಾಡ್ಬೇಕು ಸರ್? ನೀವು ಅಧಿಕಾರಿಗಳು ಬ್ರೀಫ್ ಮಾಡಬೇಕು ಹೇಳ್ತಾ ಇದ್ದೀರಿ. ಯಾರು ಸರ್ಕಾರ ಮಾಡ್ಬೇಕು? ಯಾರು ಮಾಡ್ಬೇಕು? ಸರ್ಕಾರ ಅಂದ್ರೆ ಯಾರು? ಜಿಲ್ಲಾಧಿಕಾರಿ ಸರ್ಕಾರ ಅಲ್ವಾ? SP ಸರ್ಕಾರ ಅಲ್ವಾ? ಮತ್ತೆ ನೀನು ಪ್ರಶ್ನೆ ಏನ್ ಕೇಳ್ತಾ ಇದೀಯ? ಅಲ್ಲ, ಮಾಡಬೇಕು ಅವ್ರಿಗೆ ಹೇಳಿರೋದು, ಮಾಡಬೇಕು, ನಿನಗೆಲ್ಲ ಹೇಳಿರೋದು ಅವ್ರಿಗೆ. ರಜೆ ಹಾಕಬಾರದು. ಈ ಯುದ್ಧದ ಕಾಲದಲ್ಲಿ ರಜೆ ಹಾಕಬಾರದು. ಎಲ್ಲರೂ ಕೂಡ ಅಲರ್ಟ್ ಆಗಿರ್ಬೇಕು, ಎಲ್ಲರೂ ನಿಗಾ ವಹಿಸ್ಬೇಕು. ಗೊತ್ತಿಲ್ಲ, ನಾನು ಅದಕ್ಕೆ ಅದು ಚೆಕಪ್ ಮಾಡ್ತಾ ಇದ್ದೀವಿ. ನಾನು ಐ ಆಮ್ ನಾಟ್ ಅದನ್ನ ಡಿಸ್ಪ್ಯೂಟ್ ಮಾಡಲ್ಲ. ಈಗ ಡಿಫೆನ್ಸ್ ಮಿನಿಸ್ಟರ್ ಬ್ರೀಫ್ ಮಾಡಿದ್ದಾರೆ ಅಂತ ನಮ್ಮ ಹೋಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ. ನೋಡ, ಅದು ಬಂದ್ರೆ ಬಹಳ ಸಂತೋಷ. ಸೀಜ್ ಫೈರ್ ಆಗಿ ಎರಡು ರಾಷ್ಟ್ರಗಳು ಒಪ್ಕೊಂಡ್ರೆ, ಪಾಕಿಸ್ತಾನ ಮತ್ತು ಭಾರತ ಒಪ್ಕೊಂಡ್ರೆ, ಬೋತ್ ಸೈಡ್ಸ್ ವುಡ್ ಸ್ಟಾಪ್ ಆಲ್ ಫೈರಿಂಗ್ ಅಂಡ್ ಮಿಲಿಟರಿ ಆಕ್ಷನ್ ಆನ್ ಲ್ಯಾಂಡ್, ಏರ್ ಅಂಡ್ sea with effect from 17 hours, 5 hours ಅಂದ್ರೆ 5 ಗಂಟೆ ಇಂಡಿಯನ್ ಟೈಮ್ ಟುಡೇ. ಫಾರಿನ್ ಸೆಕ್ರೆಟರಿ ವಿಕ್ರಮ್ ಮಿಸ್ರಿ ಆನ್ ಇಂಡಿಯಾ ಪಾಕಿಸ್ತಾನ್ ಸೀಜ್ ಫೈರ್ ಅಂತ ಇದೆ, ಅಧಿಕೃತವಾಗಿ ಬಂದಿದೆ. ಆದರೂ ಕೂಡ ಎಚ್ಚರಿಕೆಯಿಂದ ಇರಬೇಕು. ಆಮೇಲೆ ಈ ಭಯೋತ್ಪಾದನೆ ಇದೆಯಲ್ಲ, ಭಯೋತ್ಪಾದನೆಯನ್ನ ನಾವು ನಿಗ್ರಹ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಅದನ್ನು ಮೂಲೋತ್ಪಾದನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಸೀಜ್ ಫೈರ್ ಆದ ತಕ್ಷಣ ಭಯೋತ್ಪಾದನೆ ಮುಂದುವರಿಸ್ತಕ್ಕಂಥ ಕೆಲಸ ಇಲ್ಲ. ಸೀಜ್ ಫೈರ್ ಆದ್ರೆ ಭಯೋತ್ಪಾದನೆ ಇದ್ರೆ ಭಯೋತ್ಪಾದನೆಯನ್ನ ಮೂಲೋತ್ಪಾದನೆ ಮಾಡ್ತಕ್ಕಂಥ ಅದಕ್ಕೆ ಎಲ್ಲ ಏನೇನು ಕ್ರಮಗಳು ತಗೋಬೇಕು ಆ ಎಲ್ಲ ಕ್ರಮಗಳನ್ನು ಕೂಡ ತಗೊಳ್ತೀವಿ.